ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನ್ ಓಂ ಮಂಡಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 26/9/2025 ಬೆಳಗಿನ ಕ್ಲಾಸ್ ರಿವೈಸ್ ಕೋರ್ಸ್ 11/5/1968. ಓಂ ನಮಃ ಶಿವಾಯ್. ಪ್ರೀತಿಯ ಮಕ್ಕಳೇ, ಜ್ಞಾನ ಮತ್ತು ಭಕ್ತಿ ಸಂಪೂರ್ಣವಾಗಿ ಬೇರೆ ಬೇರೆಯಾಗಿದೆ. ಜ್ಞಾನ ಇರುವಲ್ಲಿ ಭಕ್ತಿ ಇರುವುದಿಲ್ಲ, ಭಕ್ತಿ ಇರುವಲ್ಲಿ ಜ್ಞಾನ ಇರುವುದಿಲ್ಲ. ಸತ್ಯಯುಗದಲ್ಲಿ ಎರಡೂ ಇರುವುದಿಲ್ಲ. ಈಗ ಸಂಗಮ ಯುಗದಲ್ಲಿ ಒಂದು ಕಡೆ ಜ್ಞಾನವಿದೆ, ಇನ್ನೊಂದು ಕಡೆ ಭಕ್ತಿ ಇದೆ. ರಚಯಿತ ತಂದೆಯಿಂದಲೇ ನೀವು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುತ್ತೀರಿ. ತಂದೆ ಎಲ್ಲವನ್ನೂ ಅರ್ಥ ಮಾಡಿಸುತ್ತಾ ಇರುತ್ತಾರೆ. ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಬೇರೆಯವರಿಗೆ ಅರ್ಥ ಮಾಡಿಸಬೇಕು. ಯೋಗಿಗಳು ಪವಿತ್ರರಾಗಿರುತ್ತಾರೆ ಅಲ್ಲವೇ? ಅವರು ಯೋಗವನ್ನು ಕಲಿಯುತ್ತಾರೆ, ಆದರೆ ಅವರು ವಿಕಾರಗಳಲ್ಲಿ ಹೋಗುತ್ತಾರೆ. ಸನ್ಯಾಸಿಗಳು ಬ್ರಹ್ಮತತ್ವದೊಂದಿಗೆ ಯೋಗವನ್ನು ಜೋಡಿಸುತ್ತಾರೆ. ಸನ್ಯಾಸಿಗಳು ಬ್ರಹ್ಮತತ್ವದೊಂದಿಗೆ ಯೋಗವನ್ನು ಜೋಡಿಸುತ್ತಾರೆ. ಅದು ಬ್ರಹ್ಮತತ್ವ. ಇಲ್ಲಿ ಮನುಷ್ಯರು ಇರುವಂತೆ ಅಲ್ಲಿ ಆತ್ಮಗಳು ಇರುತ್ತವೆ. ಅವರು ಬ್ರಹ್ಮಜ್ಞಾನಿಗಳು, ತತ್ವಜ್ಞಾನಿಗಳು. ನಾವು ಬ್ರಹ್ಮಾಂಡದಲ್ಲಿ ಲೀನರಾಗುತ್ತೇವೆ ಎಂದು ಹೇಳುತ್ತಾರೆ. ಹಾಗಾದರೆ ಅವಿನಾಶಿ ನಾಟಕ ಆಗುವುದಿಲ್ಲ. ಈ ಎಲ್ಲ ಮಾತುಗಳನ್ನು ತಂದೆ ತಿಳಿಸುತ್ತಾರೆ. ತಂದೆಯನ್ನು ಮಾತ್ರವೇ ಸತ್ಯ ಎಂದು ಹೇಳಲಾಗುತ್ತದೆ, ಉಳಿದದ್ದೆಲ್ಲವೂ ಅಸತ್ಯ. ಈಗ ತಂದೆ ನಿಮ್ಮನ್ನು ಸತ್ಯವಂತರನ್ನಾಗಿ ಮಾಡುತ್ತಿದ್ದಾರೆ. ತಂದೆ ನಮಗೆ ಓದಿಸುತ್ತಿದ್ದಾರೆ ಎನ್ನುವುದು ಈಗ ನಿಮಗೆ ನಿಶ್ಚಯವಾಗುತ್ತದೆ. ಇವರ ಆತ್ಮವೂ ಸಹ ಕೇಳುತ್ತಾ ಇರುತ್ತದೆ. ಓದಿಸುವವರು ತಂದೆ. ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಬೇಕು. ಪ್ರಜಾಪಿತ ಇರುವಾಗ ಇಷ್ಟೊಂದು ಪ್ರಜೆಗಳು ಹೇಗೆ ಸೃಷ್ಟಿಯಾಗುತ್ತಾರೆ? ಬ್ರಹ್ಮನಿಗೆ ಯಾವುದೇ ಸ್ತ್ರೀಯನ್ನು ತೋರಿಸಿಲ್ಲ. ಶಂಕರನಿಗೆ ಪಾರ್ವತಿಯನ್ನು ಕೊಟ್ಟಿದ್ದಾರೆ. ಬ್ರಹ್ಮನ ಪತ್ನಿಯ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ? ಅವರಿಗೆ ಎಲ್ಲರೂ ಮಕ್ಕಳೇ ಆಗಿದ್ದಾರೆ. ಬ್ರಹ್ಮನ ಮೂಲಕ ತಂದೆ ಈ ಸೃಷ್ಟಿಯನ್ನು ರಚಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಶಂಕರನ ಜೊತೆಯಲ್ಲಿ ಪಾರ್ವತಿಯನ್ನು ತೋರಿಸಿದ್ದಾರೆ. ಇದರ ಕಥೆಯನ್ನು ಕೈಲಾಸ ಪರ್ವತದ ಮೇಲೆ ಹೇಳುತ್ತಾರೆ. ನಂತರ ಅದರ ತೀರ್ಥವನ್ನು ನಿರ್ಮಿಸಿದ್ದಾರೆ. ಎಷ್ಟು ಸುಳ್ಳು ಮಾತುಗಳಿವೆ! ಅಮರನಾಥ ಪೂರ್ಣಿಮೆ ಎಂದು ಶಿವಲಿಂಗ ತಾನಾಗಿಯೇ ರೂಪುಗೊಳ್ಳುತ್ತದೆ ಎಂದು ಹೇಳುತ್ತಾರೆ. ಹಾಗಾದರೆ ಈಗ ಅದು ತಾನಾಗಿಯೇ ಹೇಗೆ ರೂಪುಗೊಳ್ಳಲು ಸಾಧ್ಯ? ಇದೆಲ್ಲ ಅಸತ್ಯ. ಬಾಬಾ ಯಾವಾಗ ಜ್ಞಾನದಲ್ಲಿ ಬಂದರೋ ಶಿವ ಬಾಬಾರವರ ಪ್ರವೇಶವಾಯಿತೋ ಎಂದು ನೋಡೋಣ ಎಂಬ ಯೋಚನೆ ಬಂತು. ನಾನು ವಿಶ್ವದ ಮಾಲೀಕ ಆಗುತ್ತೇನೆ ಎನ್ನುವ ಜ್ಞಾನದ ನಶೆ ಇತ್ತು. ಬಾಬಾ ಇವರಲ್ಲಿ ಇದ್ದಾರಲ್ಲ, ಆ ದಿನ ಟೋಪಿ ಇತ್ಯಾದಿಗಳನ್ನು ಧರಿಸಿಕೊಂಡು ಒಬ್ಬ ದೊಡ್ಡ ಅಧಿಕಾರಿಯಂತೆ ಆಗಿದ್ದರು. ಜೊತೆಯಲ್ಲಿ ಮಕ್ಕಳು ಇತ್ಯಾದಿಗಳು ಇದ್ದರು. ಕುದುರೆಯ ಮೇಲೆ ಹೋದರು. ನಂತರ ಎಷ್ಟು ಸುಳ್ಳಿದೆ ಎಂದು ಆಶ್ಚರ್ಯಚಕಿತರಾದರು. ಈ ಶರೀರದ ಮೂಲಕ ಅಮರನಾಥ ಯಾತ್ರೆ ಮಾಡಿದ್ದರು. ಆದ್ದರಿಂದ ಇದನ್ನು ಗೊಂಬೆಗಳ ಪೂಜೆ ಲತ್ಸಂಗ ಮಾರ್ಗ ಎಂದು ಹೇಳಲಾಗುತ್ತದೆ. ನಂತರ ಇದರ ಮೇಲೆ ಒಂದು ಹಾಡನ್ನೂ ಮಾಡಿದ್ದರು. ಬಂಗಾಳಿಗಳು ಮೀನು ಇಲ್ಲದೆ ಇರಲು ಸಾಧ್ಯವಿಲ್ಲ. ಮುಂದೆ ಹೋದಂತೆ ಇವರೆಲ್ಲರೂ ಬರುತ್ತಾರೆ. ನಂತರ ಒಬ್ಬರನ್ನೊಬ್ಬರು ನೋಡಿ ಬಿಡುತ್ತಾರೆ. ಆದರೂ ಅವರು ಕಾಳಿ ಮಾತೆಯ ಆರಾಧಕರು. ಕಾಳಿ ಮಾತೆ ಯಾರು? ಗೌರಿ ಮಾತೆ ಯಾರು? ಇದನ್ನು ನೀವು ಅವರಿಗೆ ಅರ್ಥ ಮಾಡಿಸಿರಿ. ಕಾಳಿ ಮಾತೆ ವಿಶ್ವದ ಮಾಲೀಕತನವನ್ನು ಕೊಡುತ್ತಾರೆ. ಗೌರಿ ಮಾತೆಯಿಂದ ವಿನಾಶಿ ಹಣವನ್ನು ತೆಗೆದುಕೊಳ್ಳುತ್ತಾರೆ. ನೀವು ಹೀಗೆ ಅರ್ಥ ಮಾಡಿಸಿದರೆ ಬಂಗಾಳಿಗಳು ಬರುತ್ತಾರೆ. ಈ ಜಗತ್ತು ಬಹಳ ಕೆಟ್ಟದ್ದಾಗಿದೆ.
ಇದನ್ನು ನೀವೂ ಸಹ ತಿಳಿದಿದ್ದೀರಿ. ಜಗತ್ತಿನವರಿಗೆ ಇದು ಗೊತ್ತಿಲ್ಲ. ಮನುಷ್ಯರು ಸಂಪೂರ್ಣವಾಗಿ ಅಜ್ಞಾನದ ಕತ್ತಲೆಯಲ್ಲಿದ್ದಾರೆ. ಭಕ್ತಿ ಒಂದು ವೈಭವ, ಇದು ಘೋರವಾದ ಕತ್ತಲು. ಇಂತಹ ಸಮಯದಲ್ಲಿ ತಂದೆ ಬಂದು ದಟ್ಟವಾದ ಬೆಳಕನ್ನು ಮಾಡುತ್ತಾರೆ. ಸಂಪೂರ್ಣ ನಾಟಕದ ರಹಸ್ಯವನ್ನು ನೀವು ಪುರುಷಾರ್ಥಕ್ಕೆ ಅನುಸಾರವಾಗಿ ತಿಳಿದುಕೊಳ್ಳುತ್ತೀರಿ. ಭಕ್ತಿ ಮತ್ತು ಜ್ಞಾನ ಸಂಪೂರ್ಣವಾಗಿ ಬೇರೆ ಬೇರೆಯಾಗಿದೆ. ಜ್ಞಾನ ಇರುವಲ್ಲಿ ಭಕ್ತಿ ಇರುವುದಿಲ್ಲ, ಭಕ್ತಿ ಇರುವಲ್ಲಿ ಜ್ಞಾನ ಇರುವುದಿಲ್ಲ. ಸತ್ಯಯುಗದಲ್ಲಿ ಎರಡೂ ಇರುವುದಿಲ್ಲ. ಈಗ ಸಂಗಮ ಯುಗದಲ್ಲಿ ಒಂದು ಕಡೆ ಜ್ಞಾನವಿದೆ, ಇನ್ನೊಂದು ಕಡೆ ಭಕ್ತಿ ಇದೆ. ರಚಯಿತ ತಂದೆಯಿಂದಲೇ ನೀವು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿಯುತ್ತೀರಿ. ತಂದೆ ಎಲ್ಲವನ್ನು ಅರ್ಥ ಮಾಡಿಸುತ್ತಾರೆ. ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಬೇರೆಯವರಿಗೆ ಅರ್ಥ ಮಾಡಿಸಬೇಕು. ಮೊಟ್ಟ ಮೊದಲು ಜ್ಞಾನಕ್ಕೆ ಬಡವರು ಬರುತ್ತಾರೆ, ನಂತರ ಶ್ರೀಮಂತರು ಬರುತ್ತಾರೆ, ನಂತರ ಕೊನೆಯಲ್ಲಿ ಸನ್ಯಾಸಿಗಳು ಅರ್ಥ ಮಾಡಿಕೊಳ್ಳುತ್ತಾರೆ. ಇವರು ಯಾರು ಎಂದು ನೋಡೋಣ ಎಂದು ಬರುತ್ತಾರೆ. ಕನ್ಯೆಯರು ಬಾಣವನ್ನು ಹೊಡೆದಿದ್ದಾರೆ ಅಲ್ಲವೇ? ಅವರು ಅವಶ್ಯವಾಗಿ ಈಶ್ವರನ ಜ್ಞಾನವನ್ನು ಕೊಟ್ಟಿರಬೇಕು ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಬೇಗನೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಚಿನ್ಮಯಾನಂದ ಅವರನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳುತ್ತೀರಾ ಎಂದು ತಿಳಿದುಕೊಳ್ಳಿರಿ. ಕೃಷ್ಣ ಭಗವಾನುವಾಚ ಅಲ್ಲ, ಶಿವ ಭಗವಾನುವಾಚ ಎಂದು ಹೇಗೆ ಹೇಳುತ್ತೀರಿ? ಎಲ್ಲರೂ ಇವರ ಮೇಲೆ ಜಾದೂ ಆಗಿದೆ ಎಂದು ಹೇಳುತ್ತಾರೆ. ಎಷ್ಟು ಅಧ್ಯಾಯಗಳನ್ನು ಹೇಳುತ್ತಾರೆ. ಸಾವಿರಾರು ಮನುಷ್ಯರು ಕೇಳಲು ಹೋಗುತ್ತಾರೆ. ಯಾವಾಗ ಮಕ್ಕಳು ಅವರನ್ನು ಭೇಟಿ ಮಾಡುತ್ತೀರಿ, ಆಗ ಕೃಷ್ಣನು ಗೀತೆಯ ಭಗವಂತನಲ್ಲ ಎಂದು ಅರ್ಥ ಮಾಡಿಸಿರಿ. ಕೃಷ್ಣನು ಪುನರ್ಜನ್ಮದಲ್ಲಿ ಬರುತ್ತಾನೆ. ಆಗ ಎಲ್ಲರೂ ಒಂದೇ ಎಂದು ಹೇಳಿ ಅಲ್ಲಿಂದ ಓಡಿಸಿಬಿಡುತ್ತಾರೆ. ನೀವು ಮಹಾವೀರರು ಆಗುತ್ತೀರಾ? ಅನ್ಯ ಸತ್ಸಂಗಗಳಲ್ಲಿ ಮಹಾವೀರರು ಚಪ್ಪಲ್ ಬಿಡುವಂತಹ ಜಾಗದಲ್ಲಿಯೂ ಕೆಲವೊಮ್ಮೆ ಹೋಗಿ ಕುಳಿತುಕೊಂಡು ಕೇಳುತ್ತಿದ್ದರು. ನಂತರ ಅಲ್ಲಿ ಸೇವೆ ಮಾಡಿ ಬರುತ್ತಾರೆ. ನಂತರ ಅವರ ಗ್ರಾಹಕರನ್ನು ಅಂದರೆ ಜ್ಞಾನಾಸಕ್ತರನ್ನು ಹಿಡಿಯುತ್ತಿದ್ದರು. ಯಾರು ತಂದೆಯ ಕಡೆ ಬರುತ್ತಾರೆ ಅಂಥವರನ್ನು ಇವರು ಅವಶ್ಯವಾಗಿ ಈ ಬ್ರಹ್ಮರ ಮಕ್ಕಳ ಬಳಿಗೆ ಹೋಗುತ್ತಾರೆ. ಅವಶ್ಯವಾಗಿ ನಮಗಿಂತ ಉತ್ತಮವಾದ ಸುಖ ಸಿಕ್ಕಿದೆ ಅಥವಾ ಅವರ ಮೇಲೆ ಜಾದೂ ಆಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಅವಶ್ಯವಾಗಿ ಇದು ಭಗವಂತನ ಜ್ಞಾನ, ಶ್ರೀಕೃಷ್ಣನದಲ್ಲ ಎಂದು ಹೇಳುವಂತಹ ಸಮಯ ಬರುತ್ತದೆ. ಭಗವಂತನನ್ನು ಸರ್ವವ್ಯಾಪಿ ಎಂದು ಹೇಳಿ ಎಷ್ಟು ನಿಂದನೆ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಯಾರ ಮೇಲೆ ಕರುಣೆ ತೋರಿಸುತ್ತೇನೋ, ಉಪಕಾರ ಮಾಡುತ್ತೇನೋ ಅವರು ನಂತರ ನನ್ನನ್ನು ನಿಂದಿಸಿ ಅಪಕಾರ ಮಾಡಲು ಪ್ರಾರಂಭಿಸುತ್ತಾರೆ. ಮತ್ತೆ ನಾನು ಅವರ ಮೇಲೆ ಉಪಕಾರ ಮಾಡುತ್ತೇನೆ. ನಾನು ಯಾವುದೇ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುವುದಿಲ್ಲ. ಮನುಷ್ಯರು ಎಂದಿಗೂ ನಿಷ್ಕಾಮಿಯಾಗಲು ಸಾಧ್ಯವಿಲ್ಲ. ಅಹಂಕಾರ ಬರಬಾರದು ಎಂದು ನಿಷ್ಕಾಮಿ ಸೇವೆ ಎಂದು ಹೇಳುತ್ತಾರೆ. ಫಲದ ಆಸೆ ಇಲ್ಲ, ಆದರೆ ಅವಶ್ಯವಾಗಿ ಫಲ ಸಿಗುತ್ತದೆ. ನಿಷ್ಕಾಮ ಸೇವೆ ಒಬ್ಬ ತಂದೆ ಮಾತ್ರವೇ ಮಾಡುತ್ತಾರೆ. ಆದ್ದರಿಂದಲೇ ಮಕ್ಕಳಿಗೆ ನಮಸ್ತೆ ಮಾಡುತ್ತಾರೆ. 5000 ವರ್ಷಗಳ ನಂತರ ಬಂದು ಮಕ್ಕಳನ್ನು ನೋಡುತ್ತಾರೆ. ಖುಷಿಯಾಗುತ್ತದೆ. ನನಗೆ ಒಳ್ಳೆಯ ಪಾತ್ರ ಸಿಕ್ಕಿದೆ. ಎಲ್ಲರ ಸದ್ಗತಿ ಮಾಡುವಲ್ಲಿ ನಾನು ಹೇಗೆ ಪಾತ್ರವನ್ನು ಅಭಿನಯಿಸುತ್ತೇನೆಂದು ನೀವು ಮಕ್ಕಳಿಗೆ ಗೊತ್ತಿದೆ. ಬಾಪ್ತಾದ ಮಕ್ಕಳ ಮುಖವನ್ನು ನೋಡಿದರು, ಮಕ್ಕಳು ಬಾಪ್ತಾದಾರವರ ಮುಖವನ್ನು ನೋಡಿದರು. ಇದು ಕಡಿಮೆ ಮಾತೇನು? ತಂದೆ ಹೇಗೆ ಶ್ರೇಷ್ಠ ಆಗಿದ್ದಾರೋ ಹಾಗೆಯೇ ಮಕ್ಕಳು ಶ್ರೇಷ್ಠ ಇದ್ದಾರೆ. ತಂದೆ ಹೇಗೆ ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೋ ಹಾಗೆಯೇ ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಬಾಪ್ತಾದ ಮತ್ತು ಮಕ್ಕಳು. ಇಷ್ಟೊಂದು ನಶೆ ಇರಬೇಕು. ಈ ನಶೆ ಶಾಶ್ವತವಾಗಿರಬೇಕು.
ನಾವು ಶ್ರೇಷ್ಠಾತಿ ಶ್ರೇಷ್ಠ ಬಾಪ್ ದಾದಾರವರ ಮಕ್ಕಳು. ನಾವೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಇದ್ದೇವೆ. ದೇವತೆಗಳಿಗಿಂತಲೂ ಸಹ ಶ್ರೇಷ್ಠ. ಇಷ್ಟೊಂದು ನಶೆ ಮತ್ತು ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇದೆ. ತಂದೆ ಮಕ್ಕಳೂ ಸಹ ಅರ್ಥ ಮಾಡಿಕೊಳ್ಳುತ್ತಾರೆ, ಅತಿಥಿಗಳೂ ಸಹ ಅರ್ಥ ಮಾಡಿಕೊಳ್ಳುತ್ತಾರೆ. ಅತಿಥಿ ಮಕ್ಕಳನ್ನು ಬಾಪ್ತಾದ ಸಂಭಾಲನೆ ಮಾಡಬೇಕು. ಬಾಬಾ ಅತಿಥಿಗಳಿಗೆ ಸತ್ಕಾರ ಮಾಡಿ ಎಂದು ಹೇಳುತ್ತಾರೆ. ಶಿವಬಾಬಾರವರ ಭಂಡಾರವಿದೆ. ಇದು ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾರವರ ಭಂಡಾರ. ಮಕ್ಕಳಿಗೆ ಏನೇ ಬೇಕಾದರೂ ಬ್ರಾಹ್ಮಣಿಗೆ ಆದೇಶ ಮಾಡಬೇಕು. ಬ್ರಾಹ್ಮಣಿಯು ಎಲ್ಲರನ್ನೂ ಕೇಳಬೇಕು. ಬಾಬಾ ಸಹ ಅದ್ಭುತ. ಇವರನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ಬಾಬಾ ನಂತರ ನಮ್ಮನ್ನು ಅದ್ಭುತವಾದ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಈ ಜ್ಞಾನವು ಅದ್ಭುತ ಆಗಿದೆ. ಇದು ಕೆಲವರ ಬುದ್ಧಿಯಲ್ಲಿ ಕೂರುವುದು ಬಹಳ ಕಷ್ಟ. ನೀವು 5000 ವರ್ಷಗಳ ನಂತರ ಈ ಜ್ಞಾನವನ್ನು ಕೇಳುತ್ತಿದ್ದೀರಿ. ಇದರಿಂದ ನೀವು ಎಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಅದ್ಭುತವಾದ ಜ್ಞಾನವನ್ನು ಪಡೆಯುತ್ತಿದ್ದೀರಿ. ಒಳ್ಳೆಯದು. ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಆಗ ನಿಮ್ಮ ದೋಣಿ ಪಾರಾಗುತ್ತದೆ. ನೆನಪು ಮಾಡುತ್ತಾ ಮಾಡುತ್ತಾ ಆಚೆ ದಡವನ್ನು ತಲುಪುತ್ತೀರಿ. ತಂದೆ ಅಂಬಿಗ ಆಗಿದ್ದಾರೆ. ಕಲ್ಲು ಮಣ್ಣಿನಲ್ಲಿ ಅಂಬಿಗನು ಏನು ಮಾಡುತ್ತಾರೆ? ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ಶಿವಬಾಬಾ ತೋಟದ ಮಾಲೀಕನೂ ಆಗಿದ್ದಾರೆ, ಅಂಬಿಗನೂ ಆಗಿದ್ದಾರೆ, ಪತಿತ ಪಾವನನೂ ಸಹ ಆಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಹಿಮೆಯು ಶ್ರೇಷ್ಠಾತಿ ಶ್ರೇಷ್ಠ. ಅವರ ನಿವಾಸ ಸ್ಥಾನವು ಶ್ರೇಷ್ಠವಾಗಿದೆ. ನೀವು ಮಕ್ಕಳಿಗಿಂತಲೂ ಸಹ ಸ್ವಲ್ಪ ಎತ್ತರದಲ್ಲಿ ಇರುತ್ತೇನೆ, ಗೊತ್ತಿದೆ ತಾನೆ? ಸಾಧು ಸಂತರು, ಮಹಾತ್ಮರು ಇತ್ಯಾದಿ ಎಲ್ಲರೂ ಯಾರು ಸಾಧನೆ ಮಾಡುವವರಿದ್ದಾರೋ ಅವರು ಏನೂ ತಿಳಿದುಕೊಂಡಿಲ್ಲ. ಮಿಡತೆಗಳು ಬಂದು ಬೆಳೆಗಳನ್ನು ತಿಂದು ಹೋಗುತ್ತವೆ. ಈ ಸಾಧು ಸಂತರು ಸಹ ಮಿಡತೆಗಳು ತಿಂದು ಎಲ್ಲ ಭಾಗ್ಯವನ್ನು ಮುಗಿಸಿಬಿಡುತ್ತಾರೆ. ಬಾಬಾ ನಿಂದಿಸುತ್ತಿಲ್ಲ, ಅರ್ಥ ಮಾಡಿಸುತ್ತಿದ್ದಾರೆ. ಇವರ ಪಾತ್ರವೂ ಸಹ ನಾಟಕದಲ್ಲಿದೆ. ಈ ಭಕ್ತಿ ಮಾರ್ಗದಲ್ಲಿ ಅನೇಕ ಗುರುಗಳಿದ್ದಾರೆ ಎಂದು ತಂದೆ ತಿಳಿಸುತ್ತಾರೆ. ಇದು ಮೇಲೆ ಏರುವ ಮಾರ್ಗ. ಎಲ್ಲಿಂದ ಹೋದರೂ ದಾರಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಇದು ಹಿಮಾಲಯ ಪರ್ವತವೇನೂ ಅಲ್ಲ ತಾನೆ? ನಾನು ನಿಮ್ಮ ಆಜ್ಞಾಕಾರಿ ಸೇವಕ ಎಂದು ತಂದೆ ಹೇಳುತ್ತಾರೆ. ನೀವು ಬಂದು ಪತಿತರನ್ನು ಪಾವನ ಮಾಡು ಬಾ ಎಂದು ತಂದೆಯನ್ನು ಕರೆಯುತ್ತೀರಿ. ತಂದೆಯನ್ನು ಅಕ್ಕಸಾಲಿಗ, ಅಗಸ ಎಂದು ಹೇಳುತ್ತಾರೆ. ತಂದೆ ಮಕ್ಕಳಿಗೆ ಸಂಪಾದನೆ ಮಾಡಲು ಕಲಿಸುತ್ತಾರೆ. ಇದು ಸಂಪಾದನೆ. ಆ ಸಾಧು ಸಂತರು ಮಾಡುವ ಸಂಪಾದನೆಯೆಲ್ಲ ಮಕ್ಕಳಿಗೆ 21 ಜನ್ಮಗಳಿಗಾಗಿ ಸಂಪಾದನೆಯನ್ನು ತಂದೆ ಮಾಡಿಸುತ್ತಾರೆ. ಇಲ್ಲಿ ಅರಮನೆಗಳನ್ನು ನಿರ್ಮಿಸುವುದಿಲ್ಲ. ನೀವು ಶಿವ ತಂದೆಯಿಂದ ತೆಗೆದುಕೊಳ್ಳುತ್ತೀರಿ. ಕೊಡುವ ಮಾತು ಮಾತನಾಡಬಾರದು. ನೀವು ಮಕ್ಕಳು ಈ ಜ್ಞಾನವನ್ನು ಎಷ್ಟು ಬಾರಿ ತೆಗೆದುಕೊಂಡಿದ್ದೀರಿ? ತಂದೆ ಎಷ್ಟು ಬಾರಿ ಬಂದಿದ್ದಾರೆ? ಈ ತನುವಿನಲ್ಲಿ ಬಂದು ತಂದೆ ಹೇಳುತ್ತಾರೆ, ಅನೇಕ ಸಾರಿ ಸೃಷ್ಟಿಯನ್ನು ಪರಿವರ್ತನೆ ಮಾಡಿದ್ದಾರೆ. ನೆನಪಿನ ಯಾತ್ರೆಯೇ ಮುಖ್ಯವಾಗಿದೆ. ಇಬ್ಬರು ಜೊತೆಯಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯಲ್ಲಿ ನೆನಪು ಸ್ಥಿರವಾಗಿರುವುದಿಲ್ಲ. ನಿಯಮಕ್ಕೆ ಅನುಸಾರವಾಗಿ ನೀವು ನೆನಪು ಮಾಡುವಂತೆ ಬಾಬಾರಿಂದ ಮಾಡಲು ಸಾಧ್ಯವಿಲ್ಲ. ಕ್ಷಣ ಕ್ಷಣವೂ ಬೇರೆ ಬೇರೆ ಯೋಚನೆಗಳು ಬರುತ್ತವೆ, ಸಹಜವಾಗಿದೆ. ಆದರೂ ಮತ್ತೆ ಮರೆತು ಬಿಡುತ್ತೇನೆ. ನಾನು ಮರೆಯದಿದ್ದರೆ ಈಗಲೇ ಕರ್ಮಾತೀತ ಸ್ಥಿತಿಯಾಗುತ್ತದೆ. ಶರೀರ ಬಿಡುವುದಕ್ಕೆ ಏನಾದರೂ ಕಾರಣ ಇರಬೇಕಲ್ಲವೇ? ಕರ್ಮಭೋಗವು ಇದ್ದೇ ಇರುತ್ತದೆ. ಪ್ರತಿದಿನ ಇಂಜೆಕ್ಷನ್ ತೆಗೆದುಕೊಳ್ಳುತ್ತೇನೆ. ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದು
ಚಿಕ್ಕಮ್ಮನ ಮನೆಯಷ್ಟು ಸುಲಭವಲ್ಲ ಎಂದು ತಂದೆ ಹೇಳುತ್ತಾರೆ. ನಾವು ಇಬ್ಬರು ಜೊತೆಯಲ್ಲಿ ಇದ್ದೇವೆ ಎಂದು ಗೊತ್ತಿದೆ. ಆದರೂ ಸಹ ಕರ್ಮಾತೀತ ಸ್ಥಿತಿ ಹೊಂದಲು ಈಗ ಸಾಧ್ಯವಿಲ್ಲ. ನೆನಪಿನ ವಿಷಯವೇ ಬೇರೆ. ನಾನು ಕುದುರೆಯ ಅಂದರೆ ಶರೀರದಲ್ಲಿ ಕುಳಿತಿದ್ದರೂ ಸಹ ನೀವು ಪರಿಶ್ರಮ ಪಡಬೇಕು. ನೀವೇ ಅಂತಹ ಕರ್ಮಗಳನ್ನು ಮಾಡಿದ್ದೀರಿ ಅಲ್ಲವೇ? ಎಲ್ಲರಿಗಿಂತ ಜಾಸ್ತಿ ಮೊದಲನೇ ನಂಬರಿನಲ್ಲಿ ನೀವು ಸತೋಪ್ರಧಾನ ಆಗಿದ್ದೀರಿ. ನಂತರ ತಮೋಪ್ರಧಾನವೂ ಸಹ ನೀವೇ ಆಗುತ್ತೀರಿ. ಹಾಗಾಗಿ ಶ್ರಮ ಪಡಬೇಕು. ಮೊದಲನೇ ನಂಬರಿನವರು ಕೊನೆಯ ನಂಬರಿನವರಾಗಿದ್ದಾರೆ. ನಂತರ ಪರಿಶ್ರಮದಿಂದ ಮೊದಲನೇ ನಂಬರಿನವರು ಆಗುತ್ತೀರಲ್ಲವೇ? ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ಪರಿಶ್ರಮ ಪಡಬೇಕು. ಕರ್ಮಾತೀತ ಸ್ಥಿತಿಯನ್ನು ಇಲ್ಲದೆ ಈ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಶರೀರ ಬಿಟ್ಟಾಗಲೇ ಮುಂದೆ ತಂದೆ ರಥ ತೆಗೆದುಕೊಳ್ಳುತ್ತಾರೆ. ಯಾರು ಶಿವನ ಆರಾಧಕರು ಇದ್ದಾರೋ ಅವರು ಕೈ ಎತ್ತಿರಿ. ಈ ಜನ್ಮದಲ್ಲಿ ಯಾವ ಅನುಭವ ಮಾಡುತ್ತೀರಿ? ಯಾರು ಶಿವನ ಪೂಜೆ ಮಾಡುತ್ತಾರೋ ಅವರಿಗೆ ಎಂದಾದರೂ ಶಿವಲಿಂಗವನ್ನು ತಂದು ಆ ಲಿಂಗವನ್ನು ಅಪ್ಪಿಕೊಳ್ಳಬೇಕು ಎಂದು ಮನಸ್ಸಿನಲ್ಲಿ ವಿಚಾರ ಬಂದಿದೆನಾ? ಪ್ರೀತಿಸಲಾಗುತ್ತದೆ ಅಲ್ಲವೇ? ಶಿವನನ್ನು ಪ್ರೀತಿ ಮಾಡಲಾಗುತ್ತದೆ. ಶಿವನನ್ನು ಪ್ರೀತಿ ಮಾಡಲಾಗುತ್ತದೆ ಎಂದು ಗೊತ್ತಿದೆಯೇನು? ನಾವು ಶಿವಬಾಬನನ್ನು ಪ್ರೀತಿಸಬೇಕು ಎನ್ನುವುದರಲ್ಲಿ ಏನಾಗುತ್ತದೆ? ಈ ರೀತಿ ಆಕರ್ಷಣೆ ಆಗುತ್ತದೆಯೇನು? ಹೇಗೆ ಪ್ರೀತಿಸುವುದು? ತಂದೆ ಯಾವುದೇ ಶರೀರದಲ್ಲಿ ಇದ್ದರೂ ಸಹ ತಂದೆಯ ಪ್ರೀತಿಯ ಕಡೆ ಆಕರ್ಷಣೆ ಆಗುತ್ತದೆ. ಆದರೆ ಹೇಗೆ ಪ್ರೀತಿಸಲು ಸಾಧ್ಯ? ಆಗ ಬಾಬಾ, ಓ ಬಾಬಾ ಎಂದು ನೀವು ಹೇಳುತ್ತೀರಿ. ತಂದೆ ಓ ಮಗನೇ ಎಂದು ಹೇಳುತ್ತಾರೆ. ಹಾಡು ಇದೆಯಲ್ಲ, ನಿನ್ನಿಂದಲೇ ಕೇಳುತ್ತೇನೆ, ನಿನ್ನೊಂದಿಗೆ ಕುಳಿತುಕೊಳ್ಳುತ್ತೇನೆ, ನಿನ್ನಿಂದಲೇ ಎಲ್ಲವನ್ನೂ ತೆಗೆದುಕೊಳ್ಳುತ್ತೇನೆ. ಈಗ ನೀವು ಬಾಬಾರಿಂದ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಗೊತ್ತಿದೆ. ಇಷ್ಟೊಂದು ನಿಶ್ಚಯ ಬುದ್ಧಿ ಇರಬೇಕು. ಬಾಬನನ್ನು ನೆನಪು ಮಾಡಬೇಕು. ನೆನಪು ಇಲ್ಲದೆ ವಿಕರ್ಮಗಳು ವಿನಾಶ ಆಗಲು ಸಾಧ್ಯವಿಲ್ಲ. ಯಾರು ಕೇಳುತ್ತಾರೋ ಅವರು ಹೇಳುತ್ತಾರೆ, ಹೌದು, ಬಾಬಾರ ನೆನಪು ಇಲ್ಲದೆ ವಿಕರ್ಮಗಳು ವಿನಾಶವಾಗಲು ಸಾಧ್ಯವಿಲ್ಲ. ಅವರೇ ಪತಿತ ಪಾವನ. ಅವರು ನಿಮ್ಮನ್ನು ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾ ಇರುತ್ತಾರೆ. ಎಷ್ಟು ದೂರ ದೂರದಿಂದ ಮಕ್ಕಳು ಬರುತ್ತಾರೆ. ಸಾಧುಗಳ ಬಳಿ ಬರುತ್ತಾರೆ ಏನು? ಸನ್ಯಾಸಿಗಳ ಬಳಿಗೆ ಬರುತ್ತಾರೆ ಏನು? ಯಾರ ಬಳಿಗೆ ಬಂದಿದ್ದೀರಿ? ಯಾರು ನನ್ನನ್ನು ನೆನಪು ಮಾಡುತ್ತಾರೋ ನಾನೂ ಸಹ ಅವರನ್ನು ನೆನಪು ಮಾಡುತ್ತೇನೆ. ಅವರು ಪಾವನರಾಗುತ್ತಾ ಹೋಗುತ್ತಾರೆ ಮತ್ತು ನಾನು ಜ್ಞಾನ ಸಾಗರನಾಗಿರುವಂತೆ ಅವರೂ ಸಹ ಹಾಗೆಯೇ ಆಗುತ್ತಾರೆ. ಒಳ್ಳೆಯದು. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಯಾರು ಹೇಳುತ್ತಾರೆ? ಮೂಲ ವಿಷಯವೆಂದರೆ ನೆನಪು. ಇದನ್ನು ಯೋಗ ಎಂದು ಹೇಳಲಾಗುತ್ತದೆ. ಈಗ ಸ್ವಯಂ ತಂದೆ ಆತ್ಮಗಳಿಗೆ ಹೇಳುತ್ತಾರೆ, ಮಕ್ಕಳೇ, ತಂದೆಯನ್ನು ನೆನಪು ಮಾಡಿರಿ. ಯಾರು ತಮೋಪ್ರಧಾನರಾಗಿದ್ದಾರೋ ಅವರೇ ಮತ್ತೆ ಸತೋಪ್ರಧಾನರಾಗುತ್ತಾರೆ. ಈ ಜ್ಞಾನದಿಂದ ನಾವು ಬಾಬಾರವರಿಂದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ. ನಾವು ಬಾಬಾರ ಜೊತೆಗೆ ಮನೆಗೆ ಹೋಗುತ್ತೇವೆ ಅಷ್ಟೇ. ಬೇರೆ ಯಾವುದೇ ವಿಷಯಗಳನ್ನು ನೆನಪು ಮಾಡಬಾರದು. ಒಳ್ಳೆಯದು ಮಕ್ಕಳೇ, ಸಮಯ ಮುಗಿದಿದೆ. ಅಲ್ಲಿ ಕುಳಿತುಕೊಂಡು ದಣಿಯುವುದಿಲ್ಲ ಅಲ್ಲವೇ? ಯಾವಾಗ ಕುಳಿತು ಕುಳಿತು ಸುಸ್ತಾಗುತ್ತದೆ ಆಗ ಮತ್ತೆ ತಂದೆಯೊಂದಿಗೆ ಚಕ್ರವನ್ನು ಸುತ್ತುತ್ತೀರಿ. ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ಅವರು ಏನು ಹೇಳುತ್ತಾರೆ? ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತದೆ. ನೆನಪು ಮಾಡಿರಿ, ನೆನಪು ಮಾಡಿ ಅಭ್ಯಾಸ ಮಾಡಿರಿ. ಆಗ ಎಲ್ಲ ದುಃಖಗಳಿಂದ ನಿಮ್ಮ ದೋಣಿ ಪಾರಾಗುತ್ತದೆ ಮತ್ತು ಪ್ರತಿ ಕಲ್ಪವೂ ನಿಮ್ಮ ದೋಣಿ ದಾಟುತ್ತದೆ. ಹಾಗಾಗಿ ದೋಣಿ ದಾಟಿಸುವವರನ್ನು
ಎಂದು ಮರೆಯಬಾರದು. ಒಂದು ಕಡೆ ಕುಳಿತುಕೊಳ್ಳಿರಿ ಎಂದು ತಂದೆ ಹೇಳುವುದಿಲ್ಲ. ಎದ್ದರು ಕುಳಿತರು ತಂದೆಯನ್ನು ನೆನಪು ಮಾಡಿರಿ. ಪತ್ರವನ್ನು ಬರೆಯುತ್ತೀರಾ? ಶಿವಬಾಬಾನ ಹತ್ತಿರ ಹೋಗುತ್ತೀರಿ. ಇದರಲ್ಲಿ ಈ ನೋಟ್ಸ್ ಇತ್ಯಾದಿಗಳ ಅವಶ್ಯಕತೆಯೂ ಇಲ್ಲ. ಮನುಷ್ಯರು ಬರೆಯುತ್ತಾರೆ. ಪೆನ್ಸಿಲನ್ನು ಜನ್ಮಾಂತರ ತೆಗೆದುಕೊಂಡಿದ್ದೀರಿ. ಈಗ ಇದರ ಅಗತ್ಯವಿದೆಯೇನು? 84 ಜನ್ಮಗಳ ರಹಸ್ಯವನ್ನು ಅರ್ಥ ಮಾಡಿಕೊಂಡು ತಂದೆಯನ್ನು ಮಿಲನ ಮಾಡಿದ್ದೀರಿ. ಈಗ ಬರೆಯುವಂಥದ್ದು ಏನೂ ಉಳಿದಿಲ್ಲ. ಆದರೆ ಬಹಳ ಬರೆದಿದ್ದೀರಿ, ಬಹಳ ಓದಿದ್ದೀರಿ. ಈಗ ಎಲ್ಲವನ್ನು ಮರೆಯಬೇಕು. ಇಲ್ಲಿ ಏನಿದೆ? ಪಾವನ ಜಗತ್ತಿನಲ್ಲಿ ಏನಿದೆ? ಅಥವಾ ಶಾಂತಿಧಾಮದಲ್ಲಿ ಏನಿದೆ? ಅಥವಾ ಜಗತ್ತಿನಲ್ಲಿ ಏನಿದೆ? ಹಾಗಾಗಿ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿರಿ. ಇಲ್ಲಿ ಏನಿದೆ? ಅನ್ಯ ಏನೆಲ್ಲ ಮಾತುಗಳನ್ನು ನೀವು ಮಾಡಿದ್ದೀರೋ ಅದು ಎಲ್ಲವನ್ನೂ ಮರೆತು ಬಿಡಿರಿ. ದೇಹ ಸಹಿತ ಎಲ್ಲವನ್ನೂ ಮರೆತು ಕೇವಲ ಒಬ್ಬ ತಂದೆಯ ಜೊತೆಗೆ ಮನೆಗೆ ಹೋಗಬೇಕು. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ, ತಂದೆ ಬಂದಾಗ ಎಲ್ಲರ ಪಾಪಗಳನ್ನು ನುಂಗುತ್ತಾರೆ. ನೀವು ಶಿವ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ನಾಶ ಆಗುತ್ತವೆ. ತಂದೆ ಬರುವುದರಿಂದಲೇ ಪಾಪಗಳು ಹೋಗುತ್ತದೆ ಎನ್ನುವುದು ತಪ್ಪು. ತಂದೆಯನ್ನು ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಮಕ್ಕಳ ಪಾಪಗಳು ಭಸ್ಮವಾಗುತ್ತದೆ. ಆದರೆ ಇದರಲ್ಲಿಯೂ ಸಹ ಎಷ್ಟು ಸತ್ಯವಾಗಿಯೂ ನೆನಪು ಇರುತ್ತದೋ ಅಷ್ಟು ಪಾಪಗಳು ಭಸ್ಮವಾಗುತ್ತದೆ. ಇಲ್ಲಿ ನೀವು ಪುರುಷಾರ್ಥ ಮಾಡುತ್ತೀರಿ. ಈ ದೇಹ ಹಳೆಯ ಜಗತ್ತನ್ನು ಬಿಟ್ಟು ತಂದೆಯ ಹತ್ತಿರ ಹೋಗಬೇಕು, ವಾಪಸ್ ಹೋಗಬೇಕು ಎಂದು ಈ ರೀತಿ ಮನೆಯಲ್ಲಿಯೂ ಪುರುಷಾರ್ಥ ಮಾಡುತ್ತಾ ಇರುತ್ತೀರಿ. ಆದರೆ ಈಗ ಯಾರೂ ಮನೆಗೆ ಹೋಗುವುದಿಲ್ಲ. ಯಾರಾದರೂ ದೇಹ ಬಿಟ್ಟರೆ ಮತ್ತೆ ವಾಪಸ್ ಜಗತ್ತಿಗೆ ಬರುತ್ತಾರೆ. ಒಳ್ಳೆಯದು. ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ವರದಾನ: ಇಂದ್ರಪ್ರಸ್ಥದ ಪರಿಯಾಗಿರಿ. ತಾವು ಮಕ್ಕಳು ಸ್ವಯಂವನ್ನು ಇಂದ್ರಪ್ರಸ್ಥದ ನಿವಾಸಿ ಎಂದು ತಿಳಿದುಕೊಂಡಿದ್ದೀರಾ? ದೇಹಾಭಿಮಾನಿಗಳು ಇಂದ್ರಪ್ರಸ್ಥದ ನಿವಾಸಿಗಳು ಆಗಲು ಸಾಧ್ಯವಿಲ್ಲ. ಇಂದ್ರಪ್ರಸ್ಥದ ಇಂದ್ರನ ಸಭೆಯಲ್ಲಿ ಪರಿಗಳು ಇರುತ್ತಾರೆ. ದೇಹಾಭಿಮಾನದ ಮನುಷ್ಯರು ಇರುವುದಿಲ್ಲ. ಪರಿಗಳು ದೇಹಾಭಿಮಾನದ ಕೆಟ್ಟ ವಾಸನೆಯಿಂದ ದೂರ ಇರುತ್ತಾರೆ. ಫರಿಸ್ತಾ ಅಂದರೆ ಅರ್ಥ 1 ಸೆಕೆಂಡಿನಲ್ಲಿ ಈ ದೇಹದ ಜಗತ್ತಿನಿಂದ ದೂರ ಆಗಿ ತಮ್ಮ ನಿಜ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರುವಂತಹವರು. ಈ ಡ್ರಿಲ್ ಮಾಡಲು ಬರುತ್ತದೆಯೇ? ಇದನ್ನು ಚೆಕ್ ಮಾಡಿಕೊಳ್ಳಿರಿ. ಯಾವಾಗ ಬೇಕೋ ಆಗ, ಎಲ್ಲಿ ಬೇಕೋ ಅಲ್ಲಿ, ಎಷ್ಟು ಸಮಯ ಬೇಕೋ ಅಷ್ಟು ಈ ಸ್ಥಿತಿಯಲ್ಲಿ ಸ್ಥಿತ ಆಗಿರಲು ಸಾಧ್ಯವಿದೆಯೇನು? ಜ್ಞಾನ ಮತ್ತು ಯೋಗದ ರೆಕ್ಕೆ ಗಟ್ಟಿಯಾಗಿದೆಯೇನು? ಆತ್ಮದ ಹಗುರತೆ ಮತ್ತು ಬುದ್ಧಿಯ ಸೂಕ್ಷ್ಮತೆಗೆ ಸಾಧನವೇ ಈ ಅಲೌಕಿಕ ಡ್ರಿಲ್ ಆಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.